ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಫೇಸ್ಬುಕ್ನ ಮುಖಾಂತರವಾಗಿ, ಅದೇ ರೀತಿಯಲ್ಲಿ ಯೂಟ್ಯೂಬ್ನ ಮುಖಾಂತರವಾಗಿ ಈ ಪ್ರಾರ್ಥನೆಯನ್ನು ವೀಕ್ಷಿಸುವಂತೆಲ್ಲ ವೀಕ್ಷಕರಿಗೂ ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಾವು ವಾಕ್ಯ ಧ್ಯಾನಕ್ಕೆ ಹೋಗೋಣ. ಆದಿಕಾಂಡ 24ನೇ ಅಧ್ಯಾಯಕ್ಕೆ ನಾವು ನಿನ್ನೆ ದಿವಸ ನಾವು ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ? ಒಬ್ಬ ಎಲಿಯೇಜರ್ ಎನ್ನುವಂಥ ಸೇವಕನ ಜವಾಬ್ದಾರಿಯ ವಿಚಾರವಾಗಿದೆ. ಎಲಿಯೇಜರ್ನ ವಿಚಾರವಾಗಿ ನಾವು ಮೊದಲೇ ಧ್ಯಾನ ಮಾಡಿದ್ದೇವೆ. ಅನೇಕ ಬಾರಿ ಸೇವಕರ ಬಾಯಿಗಳಲ್ಲಿ ನೀವು ಕೇಳಿದ್ದೀವಿ. ಆದರೆ ಎಲಿಯೇಜರ್ನ ಯಾವ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸಿದ ಅನ್ನೋದನ್ನು ನಿನ್ನೆ ದಿವಸ ಕಲ್ತ್ವಿ. ಇವತ್ತಿನ ದಿವಸ ಸೆಕೆಂಡ್ ಕ್ವಾಲಿಟಿಗೆ ಹೋಗೋಣ. ಆತನಲ್ಲಿದ್ದಂಥ ಎರಡನೇ ಒಂದು ಕ್ವಾಲಿಟಿ ಏನು? ಆ ಎಲಿಯೇಜರ್ನಲ್ಲಿದ್ದದನ್ನು ಇವತ್ತಿನ ದಿವಸ ನಾವು ಕಲೀಲಿಕ್ಕೆ ಹೋಗೋಣ. ಆದಿಕಾಂಡ 24ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಅಬ್ರಾಮನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಬ್ರಾಮನು ತನ್ನ ಸೇವಕನಾದ ಎಲಿಯೇಜರ್ನ ಬಳಿ ಈ ರೀತಿಯಲ್ಲಿ ಹೇಳಿದೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗಳಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ಏನು ಮಾಡಬೇಕಂತೆ? ನೀನು ನನ್ನ ತೊಡೆಯ ಕೆಳಗೆ ಕೈಯನ್ನಿಟ್ಟು ಪರಲೋಕ ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಇಲ್ಲಿ ನಾವು ಗಮನಿಸುತ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದಾನೆ ಅಬ್ರಾಮನು? ತನ್ನ ಎಲಿಯೇಜರನಾದ ಸೇವಕನಾದ ಎಲಿಯೇಜರನ ಜೊತೆ ಒಂದು ಪ್ರಮಾಣವನ್ನು ಮಾಡಿಸ್ತಾ ಇದ್ದಾನೆ, ಒಂದು ಪ್ರಾಮಿಸನ್ನು ತೆಗೋತಾ ಇದ್ದಾನೆ. ಏನು ತೆಗೋತಾ ಇದ್ದಾನೆ? ಈಗ ಅಬ್ರಾಮನು ಆ ಒಂದು ದೇಶಕ್ಕೆ ಹೋಗಿ ಆತನ ಸ್ವದೇಶಕ್ಕೆ ಹೋಗಿ ಹೆಣ್ಣನ್ನು ತರುವ ಒಂದು ಬಲ ಸಾಮರ್ಥ್ಯದಲ್ಲಿ ಯಾರಿಲ್ಲ? ಅಬ್ರಾಮನಿಲ್ಲ. ಅಬ್ರಾಮನು ವೃದ್ಧನಾಗಿದ್ದಾನೆ. ಅದನ್ನು ಬಹು ಶ್ರೀಮಂತನಾಗಿದ್ರೆ ಆದರೂ ಕೂಡ ವೃದ್ಧನಾಗಿದ್ದಾನೆ. ಎಷ್ಟೇ ಶ್ರೀಮಂತನಾದರೂ ಕೂಡ ವೃದ್ಧತೆ ಅನ್ನೋದು ನಮ್ಮ ಜೀವಿತದಲ್ಲಿ ನಮ್ಮ ಒಂದು ದೇಹಕ್ಕೆ ಹೊಡೆದಾಗ, ಆವಾಗ ಎಷ್ಟೇ ಶ್ರೀಮಂತನಾದರೂ ಎಷ್ಟೇ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಆ ಸಮಯದಲ್ಲಿ ನಾವು ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕಾಗುತ್ತೆ. ಆವಾಗ ಇನ್ನೊಬ್ಬರ ಸಹಾಯವನ್ನು ನಾವು ಬೇಡಿಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಮಗೆ ತಿಳಿದಿರಬೇಕು ಏನಂತಂದರೆ, ನಾವು ಏನೇ ಯೌವನ ಕಾಲದಲ್ಲಿ ಅಥವಾ ನಂತರದ ಒಂದು 50 ವರ್ಷಗಳ ತನಕ, ಈಗ 50 ವರ್ಷ ಏನು ಬೇಕು ಅಂತ ಇಲ್ಲ, 40 ನಂತರನೂ ಒಂದು ವಯಸ್ಸಾದಂಗೆ ಅನ್ನೋ ರೀತಿಯಲ್ಲಿ ಈಗಿನ ಜನ್ರೇಷನಲ್ಲಿ ಕಾಣ್ತಾ ಇದೆ. ಆದರೆ ಆ ಜನರು ಯಾವಾಗ ನಮಗೆ ವಯಸ್ಸಾಗುತ್ತೆ ಅಂತ ಅಂದ್ಕೊಂಡು ನಮಗೆ ಆಗುತ್ತದೋ ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಆಗು ಹೋಗುಗಳು, ನಮ್ಮ ಆಲೋಚನೆಗಳು, ನಾವು ಮಾಡೋ ಕೃತ್ಯಗಳು ಬಹಳ ಪ್ರಾಮುಖ್ಯ. ಯಾಕೆಂತಂದರೆ ನಮ್ಮನ್ನು ಹಿಡಿಯುವಂಥದ್ದು ಯಾವ ಕಾಲ? ವೃದ್ಧ ಎನ್ನುವಂಥ ಕಾಲ, ವಯಸ್ಸಿನ ಕಾಲ ಇದೆ ನೋಡಿ. ಅಲ್ಲಿ ಎಲ್ಲರೂ ಕೂಡ ಮೆಲ್ಟ್ ಆಗ್ತಾರೆ. ಎಲ್ಲರೂ ಕೂಡ ಮೆಲ್ಟ್ ಆಗ್ತಾರೆ. ಯಾರು ಯೌವನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯವನ್ನು, ನೀತಿ ಕಾರ್ಯವನ್ನು ಅಥವಾ ಜನಗಳ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಜೀವಿಸ್ತಾರೋ ಅವರ ವೃದ್ಧ ಜೀವನವನ್ನು ನೋಡ್ರಿ. ಅವರಿಗೆ ಎಲ್ಲವೂ ಕೂಡ ಕೂಡಿ ಬರುತ್ತದೆ, ಎಲ್ಲವೂ ಕೂಡ ಇರುತ್ತದೆ, ಎಲ್ಲ ಕೊರತೆಗಳು ನೀಗಲ್ಪಡುತ್ತದೆ, ಎಲ್ಲ ದೇವರ ಹಸ್ತವೇ ಅವರನ್ನು ನಡೆಸ್ತದೆ. ಆದರೆ ಯಾವಾಗ ಆ ಯೌವನ ಕಾಲ ಮತ್ತು ಆದ ನಂತರದ ಕಾಲಗಳಲ್ಲಿ, ಅಂದರೆ ದೇಹದಲ್ಲಿ ಶಕ್ತಿ ಇರುವಂಥ ಕಾಲದಲ್ಲಿ ನಾವು ಬೇಕಾದ ರೀತಿಯಲ್ಲಿ ಮನಸ್ಸಿಗೆ ಬಂದ ರೀತಿಯಲ್ಲಿ ನಡೆಯುವಾಗ ಪೇತ್ರನಿಗೆ ಕರ್ತನೆ ಹೇಳ್ತಾನೆ, ನೀನು ಮನಸ್ಸಿಗೆ ಬಂದ ಕಡೆ ಎಲ್ಲ ಕಡೆ ಹೋಗ್ತಾ ಇದೀಯ. ಆದರೆ ಒಂದು ದಿನ ಬರುತ್ತೆ, ನಿನ್ನನ್ನು ಯಾರಾದರೂ ಒಬ್ಬರು ಕರೆದುಕೊಂಡು ಹೋಗ್ತಾರೆ. ನೀನು ಆವಾಗ ಅವನ ಹಿಂದೆನೇ ಹೋಗಬೇಕು. ಎಲ್ಲಿ ನೆನಪಿದೆಯಾ? ಎಲ್ಲಿ ಕೇಳಿದದು? ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಆತನ ಮರಣದ ವಿಚಾರವಾಗಿ ಹೇಳ್ತಾನೆ, ನೀನೀಗ ಮನಸ್ಸಿಗೆ ಬಂದ ರೀತಿಯಲ್ಲಿ, ನಿನಗೆ ದಿಕ್ಕು ತೋರಿದ ರೀತಿಯಲ್ಲಿ, ನಿನಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಅನಿಸ್ತದೆ, ನೀನು ಹೋಗ್ತಾ ಇದೆಯಾ? ಮನಸ್ಸಿಗೆ ಬಂದ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದೆಯಾ? ಮನಸ್ಸಿಗೆ ಬಂದ ರೀತಿಯಲ್ಲಿ ನೀನು ಮಾತನಾಡ್ತಾ ಇದೆಯಾ? ಮನಸ್ಸಿಗೆ ಬಂದ ರೀತಿಯಲ್ಲಿ ನೀನು ಹೇಳ್ತಾ ಇದೆಯಾ, ಆಲೋಚನೆ ಮಾಡ್ತೀಯ? ಆದರೆ ಒಂದು ದಿವಸ ಬರುತ್ತೆ, ನಿನ್ನನ್ನು ಇನ್ನೊಬ್ಬರು ಕರೆದುಕೊಂಡು ಹೋಗ್ತಾರೆ, ನೀನು ಅವರ ಹಿಂದೆ ಹಿಂಬಾಲಿಸಬೇಕಾದ ಪರಿಸ್ಥಿತಿ ಬರುತ್ತೆ. ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ನಮಗೆ ಶಕ್ತಿ ಇರುವಾಗ, ದೇಹದಲ್ಲಿ ಶಕ್ತಿ ಇರುವಾಗ ನಾವು ಭಾಳ ಭಯಭಕ್ತಿ ಉಳ್ಳವರಾಗ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಹಾಗಾದರೆ ಬಟ್ ಈ ಪ್ರಪಂಚ ಹೆಂಗಿದೆ ಗೊತ್ತಾ?
ಶಕ್ತಿ ಕಳೆದುಕೊಂಡಾಗ ದೇವರ ದಿಂಡ್ರು ಅಂತ ಹೋಗ್ಬೇಕು ಅಂತ ಅನ್ಕೊಂಡು ನಮಗೆ ಪಾಠ ಕಲಿಸಿದೆ. ಈ ಒಂದು ಲೋಕ ನಮಗೆ ಏನು ಕಲಿಸಿದೆ ಅಂದರೆ, ದೇವರ ಬಗ್ಗೆ ನೀನು ಆಲೋಚನೆ ಯಾವಾಗ ಮಾಡಬೇಕು? ಶಕ್ತಿ ಕುಂದು ಹೋಗಿ ನೀನು ಮೂಲೆ ಗುಂಪಾದಾಗ, ಅಥವಾ ಇನ್ನೇನು ವೃದ್ಧತೆ ಅಥವಾ ಸಾಯುವ ಸಂದರ್ಭ ಅಂತ ಅನ್ಕೊಂಡು ನಿನಗೆ ಗೊತ್ತಾಯ್ತು, ಆವಾಗ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅನ್ಕೊಂಡು ಕಲಿಸಿಕೊಟ್ಟಿದೆ. ಇನ್ನು ಅಲ್ಲೆಲ್ಲ ಹೋಗಿ ಬಂದ ನಂತರ ಮರಣ ಹೊಂದೋದು ಅಂತ ಅನ್ನೋ ರೀತಿಯಲ್ಲಿ, ಅಂದರೆ ಮರಣ ಹೊಂದಿ ನಾನು ಸ್ವರ್ಗಕ್ಕೆ ಕಾಲಿಡ್ತೇನೆ. ನ್ಯಾಯ ಅನ್ನೋದು ಏನಿದೆ, ಇಲ್ಲೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿ ಸತ್ತ ಮೇಲೂ ಸಮಾಧಾನದಲ್ಲಿ ಇರ್ತೀನಿ ಅಂತಂದರೆ ಇದು ನ್ಯಾಯ ಅನ್ನೋದೊಂದು ಆಲೋಚನೆ ಮಾಡ್ರಿ. ಕೆಲವರ ಮರಣ ಕೂಡ ಎಷ್ಟು ದಾರುಣವಾಗಿರುತ್ತೆ ಅಂದರೆ, ಅವರ ಮಾಡಿರೋ ಕೃತ್ಯಗಳು ನಮಗೆ ಅವರ ಮರಣದಲ್ಲಿ ಗೊತ್ತಾಗುತ್ತೆ, ಅವರ ಮರಣದ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ದಾರುಣವಾದ ದುಷ್ಟ ಕಾರ್ಯಗಳನ್ನು ಅವರು ಮಾಡಿರ್ತಾರೆ. ದೇವರು ಏನು ಮಾಡ್ತಾರೆ ನೋಡ್ರಿ, ಅಷ್ಟಾದ್ರೂ ಆ ಮರಣದ ಸಂದರ್ಭದಲ್ಲಿ ದೇವರು ನಮ್ಮನ್ನು ಜಜ್ಜಿ, ಆ ಭಕ್ತಿಗಳನ್ನು ಜಜ್ಜಿ ತೆಗೆದುಕೊಂಡು ಹೋದ್ರೆ ದೇವ್ರಿಗೆ ಸ್ತೋತ್ರ. ಆ ಸಮಯದಲ್ಲೂ ಒಳ್ಳೆ ಮರಣ ಆಯಿತು ತಿಳ್ಕೊಂಡ್ರಿ. ದುಷ್ಕೃತ್ಯಗಳನ್ನು ಮಾಡ್ದ, ಮರಣ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು, ಯಾವುದೇ ಕಷ್ಟ ರೋದನೆ ವೇದನೆ ಇಲ್ಲ ಅಂತ ಅಂದ್ಕೊಂಡು ನಾವು ಒಂದನ್ನು ತಿಳಿದುಕೊಳ್ಬೇಕು, ಇವನಿಗೆ ಚೆನ್ನಾಗಿ ಅಲ್ಲಿ ಅರಿಯಕ್ಕೆ ಯಾರಿಟ್ಟಿದ್ದಾರೆ, ಸ್ಥಳಗಳನ್ನು ರೆಡಿಯಾಗಿಟ್ಟಿದ್ದಾರೆ, ಹೋದ ಕೂಡಲೇ ಅರಿಯೋಕ್ಕೆ ಸ್ಟಾರ್ಟು. ಅದಕ್ಕೆ ಇಲ್ಲಿ ಅರಿದ್ರೂ ಪರವಾಗಿಲ್ಲ, ಅಲ್ಲಿ ಅರಿಯೋದು ವೆರಿ ಡೇಂಜರಸ್, ಅದು ನಿತ್ಯ ನಿರಂತರವಾದದ್ದು. ಅದಕ್ಕೆ ಏನೋ ಎಂಡಿಂಗ್ ಇಲ್ಲ. ಅದಕ್ಕೋಸ್ಕರವಾಗಿ ಯಾರು ತಿಳಿದುಕೊಳ್ಬೇಡ್ರಿ, ಇಲ್ಲಿ ದುಷ್ಟ ಕಾರ್ಯವನ್ನು ಮಾಡಿದ, ಒಳ್ಳೆ ಮರಣ ಆಯಿತು, ಇವನಿಗೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಸಿಕ್ತು, ಎಲ್ಲ ಧಾನ್ಯಗಳು ಎಲ್ಲ ಸಿಕ್ತು, ಆಸ್ತಿ ಎಲ್ಲ ಸಂಪಾದನೆ ಮಾಡಿದ, ಕೊನೆಗೂ ಮರಣನೂ ಚೆನ್ನಾಗಾಯಿತು. ಮರಣ ಚೆನ್ನಾಗಾಗಿ ಇವನಿಗೆ ಪರಲೋಕದಲ್ಲೂ ಜಾಗ ಸಿಗುತ್ತೆ ಅಂತಂದ್ರೆ ಯಾರೋ ಅಂದುಕೊಳ್ಳಬೇಡ್ರಿ. ದೇವರು ನ್ಯಾಯಸ್ಥಾಪಕನಾಗಿದ್ದಾನೆ, ನ್ಯಾಯವಂತನಾಗಿದ್ದಾನೆ. ಯಾಕೆಂತಂದರೆ ನಮಗೆ ನರಕಕ್ಕೆ ನಾವು ಹೋಗಿ ಬಂದಿಲ್ಲಲ್ಲ, ಒಂದ್ಸರಿ ಬಂದು ಹೋಗಿ ಬಂದರೆ ಸಾಕಾಗುತ್ತೆ. ಈಗ ಡಿವೈನ್ ಇದು ನರಕದ ವಿಚಾರವಾಗಿ ನಾವು ದೈವಿಕ ಪ್ರಕಟಣೆ ನೋಡ್ತಾ ಇದ್ದೀವಿ. ಅದನ್ನು ಭಾಳ ನಾವು ಲೈಟಾಗಿ ತಗೋತಾ ಇದ್ದೇವೆ. ಆದರೆ ಅಲ್ಲಿರುವಂಥ ನಿದರ್ಶನಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದಾಗೆ ಒಂದು ಕ್ಷಣ ಸಾಕು ನಮಗೆ. ಒಂದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಲ್ಲೇ ನಡ್ಗೋಗ್ಬಿಡ್ತೀವಿ. ಈಗಲೇ ಮನೆಯಲ್ಲಿ ಕತ್ಲೆ ಆದರೆ ಯಾವುದೋ ಸೌಂಡ್ ಆದರೆ ಅಲ್ಲೇ ಬಡ 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 ಅಂತ ಅಂದ್ಕೊಂಡು ಓಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಇನ್ನು ಆ ಒಂದು ದಾರುಣವಾದ ದೃಶ್ಯವನ್ನು ನೋಡಿದ್ರಿಂದ ನಮಗೆ ಅದು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ವೃದ್ಧನಾಗಿರುವಾಗ ಏನು ಮಾಡ್ತಾ ಇದ್ದಾನೆ ಅಬ್ರಹಾಮನು? ಎಲಿಯಾಜರನನ್ನು ಕಳಿಸ್ತಾ ಇದ್ದಾನೆ. ಎಲಿಯಾಜರನ್ನ ಕಳಿಸುವಾಗ ಹಾಗೆ ಕಳಿಸ್ತಾ ಇಲ್ಲ, ಅವನಿಗೆ ಒಂದು ಏನುಗಳು ತಗೊಳ್ತಾ ಇದ್ದಾನೆ, ಪ್ರಮಾಣ ತಗೋತಾ ಇದ್ದಾನೆ, ಪ್ರಾಮಿಸನ್ನು ತಗೋತಾ ಇದ್ದಾನೆ. ಏನಂತ ಪ್ರಾಮಿಸ್ ತಗೋತಾ ಇದ್ದಾನೆ? ನೀನೇನು ಮಾಡಬೇಕು, ನೀನು ಅಲ್ಲಿಂದ ಹೆಣ್ಣನ್ನು ತರಬೇಕು ಮತ್ತು ಅದೇ ಐಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳೋದೇನೆ ಎಂಬುದಕ್ಕೆ ನೀನು ಅಲ್ಲೇ ಹೋಗಿ ನನ್ನ ಈಸಾಕನಿಗೆ ಅಲ್ಲಿಂದನೇ ತರ್ತೀಯ, ಅಲ್ಲಿಂದನೇ ತೆಗೆದುಕೊಂಡು ಬರ್ತೀಯ ಅನ್ನೋದಕ್ಕೆ ನೀನೇನು ಮಾಡಬೇಕು, ನನಗೆ ಮಾತು ಕೊಡಬೇಕು. ಅದು ಯಾವ ಮಾತು ಗೊತ್ತಾ? ಭೂಲೋಕ ಪರಲೋಕಗಳ ದೇವರಾಗಿರೋ ಯೆಹೋವನ ಮೇಲೆ ನೀನು ಪ್ರಮಾಣ ಮಾಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನೀವು ಆಣೆಯನ್ನೇ ಇರಬಾರದು ಅಂತ ಅಂದ್ಕೊಂಡು ದೇವರ ವಾಕ್ಯ ಹೇಳುತ್ತೆ. ಆದರೆ ಈ ಒಂದು ಪ್ರಮಾಣ ಇದೆಯಲ್ಲ, ಇದು ಅಂಥ ಇಂಥ ಪ್ರಮಾಣ ಅಲ್ಲ, ನೀನು ಮಾಡಲೇಬೇಕಾದ ನಿರ್ಬಂಧ. ಹಲ್ಲೆಲೂಯಾ. ಮಾಡಲೇಬೇಕಾದ ನಿರ್ಬಂಧ. ಈ ಕಾಲದಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಹರಕೆಗಳನ್ನು ನೋಡ್ತೇವೆ, ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ದೇವರು ಮಾಡ್ತಾರೆ ಅದ್ಭುತ, ತದನಂತರ ಹರಕೆಯನ್ನು ತೀರಿಸ್ತೇವೆ ಅನ್ನೋದನ್ನು ನೋಡ್ತೇವೆ. ಇವತ್ತಿನ ದಿವಸ ಆ ಪ್ರಮಾಣದ ವಿಚಾರವಾಗಿ ನಾವು ಎರಡು ಮುಂದೆ ಹೋಗೋಣ. ಐದನೇ ವಚನ. ಅದಕ್ಕೆ ಆ ಸೇವಕನು ಒಂದು ವೇಳೆ ಇವನು ಎಚ್ಚೆತ್ಕೊಂಡ, ಯಾರು? ಎಲಿಯಾಜರ್ ಎಚ್ಚೆತ್ಕೊಬಿಟ್ಟ. ಇವನು ಟೆನ್ಷನ್ ಸ್ಟಾರ್ಟ್ ಆಯ್ತು. ಏನು ಟೆನ್ಷನ್ ಸ್ಟಾರ್ಟ್ ಆಯಿತು? ದೇವರ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡೋಕ್ಕೆ ನನ್ನ ಯಜಮಾನ ಹೇಳ್ತಾ ಇದ್ದೇನೆ, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದಿತ್ತು, ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು. ಏನು ಹೇಳ್ತಾ ಇದ್ದಾರೆ? ಅಬ್ರಹಾಮ್ ಹೇಳ್ತಾ ಇದ್ದಾನೆ, ನೀನು ಹೆಣ್ಣನ್ನು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಇವನು ಏನು ಮಾಡ್ತಾ ಇದ್ದಾನೆ? ನಾನು ಗಂಡನ್ನೇ ಅಲ್ಲಿ ಕರ್ಕೊಂಡು ಹೋದ್ರೆ ಹೆಂಗಿರುತ್ತೆ? ಯಾಕಂದರೆ ಗಂಡನ್ನ ಯಾರು ನೋಡಿಲ್ಲ. ಹೆಣ್ಣು ಕೊಡಿ ಅಂತ ಅಂದ್ಕೊಂಡಿದ್ರೆ ಆ ಸಮಯದಲ್ಲಿ ಫೋಟೋನೂ ಇಲ್ಲ, ಆ ಸಮಯದಲ್ಲಿ ಯಾವುದೇ ಇಲ್ಲ, ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ ಇಲ್ಲ, ಒಂದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಫೋಟೋ ಅಂತ ಅಂದ್ಕೊಂಡು ಕೇಳೋಕ್ಕೆ ಏನಿಲ್ಲ. ಅದಕ್ಕೆ ಅವನೇನು ಮಾಡ್ತಾ ಇದ್ದಾನೆ? ನಾನು ತೋರಿಸಿ ಆದ್ರೂ ನಾನು ಈಸಾಕನಲ್ಲ ಅಲ್ಲಿ ಕರ್ಕೊಂಡೋಗಿ ಅದಕ್ಕೆ ಅಬ್ರಹಾಮ್ ಹೇಳ್ತಾ ಇದ್ದಾನೆ, ಎಂದಿಗೂ ಬೇಡ, ನೀನು ಅದನ್ನು ಮಾಡು ಕೂಡುದು, ಅಲ್ಲಿಗೆ ನನ್ನ ಮಗನನ್ನು ಕರಕೊಂಡು ಹೋಗಲೇ ಕೂಡದು. ಹಲ್ಲೆಲೂಯಾ. ಯಾಕೆಂದ್ರೆ ಅಬ್ರಹಾಮನಿರುವಂಥ ಸ್ಥಳ ಒಂದು ದೈವಿಕ ಸ್ಥಳ ಆಗಿದೆ. ಈ ರೆಬೆಕ್ಕಳಿರುವಂಥ ಸ್ಥಳ ಯಾವ ಸ್ಥಳ ಆಗಿದೆ?
ಎಷ್ಟು ಮಟ್ಟದ ದೈವಿಕ ಸ್ಥಳ ಅದು? ಹೆಂಗ್ ಗೊತ್ತಾಗುತ್ತೆ ದೈವಿಕ ಸ್ಥಳ ಅಲ್ಲ ಅಂತ? ಪ್ರೂಫ್ ಏನು ಅದಕ್ಕೆ? ಪ್ರೂಫ್ ಏನು? ನಾಹೋರನು ವಿಗ್ರಹಾರ ಮಾಡ್ತಾ ಇದ್ದ, ಬಟ್ ನಾಹೋರನು ಈಗ ಇಲ್ಲ ಅಲ್ಲಿ. ಈ ನಾಹೋರನ ಮಗನಾದ ಬೆತುವೇಲನ ಇದ್ದಾನೆ, ಅವನ ಕುಟುಂಬ ಇದೆ. ಈಗ ಏನು ಪ್ರೂಫ್ ಇದೆ? ಈಗ ಪ್ರೆಸೆಂಟ್ ಅಲ್ಲಿ ಅವರ ಆತ್ಮಿಕ ಪರಿಸ್ಥಿತಿ ಹೇಗಿದೆ ಅಂತ ಅನ್ಕೊಂಡು ನೋಡೋದಕ್ಕೆ ಪ್ರೂಫ್ ಏನಿದೆ ಸತ್ಯವೇದದಲ್ಲಿ? ಗೊತ್ತಿದೆ ನಿಮಗೆ, ನೆನಪು ಮಾಡ್ಕೊಳ್ಳಿ, ಸರ್ಚ್ ಮಾಡ್ಕೊಳ್ಳಿ, ಸರ್ಚ್ ಕೊಡಿ ಮೈಂಡಿಗೆ. ಗೊತ್ತಿದೆ, ನನಗೆ ಹೇಳಿದ್ರೆ ಗೊತ್ತಾಗುತ್ತೆ, ಹೇಳಿದ್ರೆ ನೆನಪಾಗುತ್ತೆ ನಿಮಗೆ. ನಮ್ಗೆಲ್ರಿಗೂ ಗೊತ್ತಿದೆ, ಲಾಬಾನನ ಮಗಳಾದ ರಾಹೇಳಳು ರಿಟರ್ನ್ ಬರುವ ಅಂತ ಸಮಯದಲ್ಲಿ ಒಂದು ವಿಗ್ರಹನ ಎತ್ತಾಕೊಂಡು ಬಂದಿರ್ತಾಳೆ. ಅದು ಯಾರ ಮನೆ ವಿಗ್ರಹ? ಲಾಬಾನನ ಮನೆ. ಲಾಬಾನನ ಯಾರು? ಯಾರ ಮಗ? ಯಾಕೋಬನ ಮಗ. ಯಾಕೋಬ ಯಾರ ಮಗ? ರೆಬೆಕ್ಕಳ ಮಗ. ರೆಬೆಕ್ಕಳ ಮಗ. ರೆಬೆಕ್ಕಳ ಯಾರ ಹೆಂಡತಿ? ಈಸಾಕರ ಹೆಂಡತಿ. ಈಸಾಕರ. ಈಗ ಯಾರನ್ನ ಕರ್ಕೊಂಡ್ ಬರ್ತಾ ಇರೋದು? ರೆಬೆಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ವಿ. ರೆಬೆಕ್ಕಳನ್ನ ಕರ್ಕೊಂಡ್ಬಂದ್ರೆ ರೆಬೆಕ್ಕಳ ಮನೆಯಲ್ಲಿ ಈ ಸಂಗತಿಗಳು ಇದ್ದಾವೆ ಅಂತ ಅರ್ಥ. ಇದು ಯಾರು ಗೊತ್ತಿತ್ತು? ಅಬ್ರಹಾಮನು ಗೊತ್ತಿತ್ತು. ಅಬ್ರಹಾಮನ ಇದನ್ನ ಡೀಟೇಲ್ಸ್ ಇತ್ತು. ಅಬ್ರಹಾಮ ಇದನ್ನ ವಿಚಾರನ ತಿಳಿದುಕೊಂಡಿದ್ದ. ನೋಡ್ರಿ ಎಷ್ಟು ಅಬ್ರಹಾಮನು ತನ್ನ ದೇಶದ ಸ್ವದೇಶದ ವಿಚಾರ, ಜನರ ವಿಚಾರವಾಗಿ ಡೀಟೇಲ್ಸ್ ಅನ್ನು ತಿಳಿದುಕೊಂಡಿದ್ದಾನೆ. ನೀನು ಅಲ್ಲಿ ಹೋಗು, ಅಲ್ಲಿ ಹೋಗಿ ನೀನು ಹೆಣ್ಣನ್ನ ಎಲ್ಲಿ ತರಬೇಕು? ಇಲ್ಲಿ ಬರಬೇಕು. ಅವಳು ದೈವಿಕ ಸ್ಥಳದಲ್ಲಿ ದೈವಿಕ ಮನೆಯಲ್ಲಿ ಜೀವಿಸಬೇಕು. ಇವಳು ಅಲ್ಲಿಗೆ, ನನ್ನ ಮಗ ಅಲ್ಲಿ ಹೋಗ್ಬಾರ್ದು, ನನ್ನ ಮಗ ಅಲ್ಲಿಗೆ ಹೋಗ್ಬಾರ್ದು. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲೂ ಅಷ್ಟೇ, ಒಂದು ವೇಳೆ ಅನ್ಯ ಜನರಾಗಿದ್ದಂಥ ವ್ಯಕ್ತಿಗಳು ರಕ್ಷಣೆ ಹೊಂದಿ ನಿಮ್ಮ ಮನೆಗೆ ಬಂದರೂ ಕೂಡ ನೀವು ಯಾವುದನ್ನು ಎಂಟರ್ಟೈನ್ ಮಾಡಬಾರ್ದು. ಇಲ್ಲಿರುವಂಥ ವ್ಯಕ್ತಿಗಳು ಅಲ್ಲಿ ಹೋಗೋದಕ್ಕೆ ಎಂಟರ್ಟೈನ್ ಮಾಡಬಾರ್ದು. ಯಾಕೆಂತಂದರೆ ಏನೇ ಆದರೂ ಕೆಸರನ್ನು ಶುದ್ಧಿ ಮಾಡ್ತೀನಿ ಅಂತ ಅಂದ್ಕೊಂಡು ಪ್ಯೂರಿಫೈಡ್ ವಾಟರ್ನ ಪ್ಯೂರಿಫೈರ್ನ ಅಲ್ಲೇ ಕೋರ್ಸ್ ಹಾಕ್ಬಿಟ್ಟು ನೀರು ಬಿಡೋಣ ಅಂತ ಅಂದ್ಕೊಂಡಿದ್ರೆ ಅದು ಪ್ಯೂರಿಫೈ ಆಗಲ್ಲ. ಕೆಸರಿಂದ ಹೊರಗಡೆ ಬಂದ್ರೇ ಅದನ್ನು ಯಾರನ್ನಾದರೂ ಪ್ಯೂರಿಫೈ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಕೆಲವರ ಮದುವೆಯಲ್ಲಿ ಯಾವ ರೀತಿ ಜೀವಿತ ನಡೆಯುತ್ತೆ ಅಂತಂದರೆ, ಅವರ ಎಲ್ಲವನ್ನ ಬಿಟ್ಟು ಎಲ್ಲಿ ಬರಬೇಕಾಗುತ್ತೆ? ದೇವ ಜನರ ಬಳಿ ಬಂದು ಜೀವಿಸಬೇಕಾಗುತ್ತೆ. ಹಲ್ಲೆಲೂಯ. ಆಗ ಅವರ ಸಂಬಂಧಿಕ ತಂದೆಯು ತಾಯಿಯು ಬಂಧು ಬಳಗ ಎಲ್ಲ ಯಾರಾಗಿರ್ತಾರೆ? ತನ್ನ ಜೊತೆ ಇರುವಂತ ದೇವ ಜನರೇ ಆಗಿರ್ತಾರೆ. ಹಲ್ಲೆಲೂಯ. ಮತ್ತೆ ಬೆತುವೇಲನ ಬಳಿ ರೆಬೆಕ್ಕ ಹೋಗೋದನ್ನು ನಾವು ನೋಡೋದೇ ಇಲ್ಲ. ನಾವು ಲಾಬಾನನನ್ನು ಸಂಧಿಸುವುದಕ್ಕೆ ಈ ಒಂದು ರೆಬೆಕ್ಕಳು ಹೋಗೋದನ್ನು ನೋಡೋದೇ ಇಲ್ಲ. ಯಾರೀಗ ಅಪ್ಪ ಅಮ್ಮನನ್ನ ಬಿಟ್ಟು ಬಂದ ರೆಬೆಕ್ಕಳಿಗೆ ಅಪ್ಪ ಅಮ್ಮ ಯಾರು? ಅಬ್ರಹಾಮ, ಸಾರಾಳೆ ಅಪ್ಪ ಅಮ್ಮ. ಶಾರೀರಿಕವಾಗಿ ನಮಗೆ ತಂದೆ ತಾಯಿಗಳುಂಟು, ಆದರೆ ದೇವರು ನಮ್ಮನ್ನು ಶಿಫ್ಟ್ ಮಾಡ್ತಾ ಇದ್ದಾನೆ. ಯಾಕೆ ಶಿಫ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಹೊಲಸ್ಸು ನಿನ್ನ ಒಳಗಡೆ ಪ್ರವೇಶದಲ್ಲಿ. ಯಾಕಂದ್ರೆ ನೀನು ಅವರನ್ನ ನಂಬಿಕೆಗೆ ಬರುವುದಕ್ಕೆ ನೋಡ್ಕೊಳ್ತಾ ಇರ್ತೀಯ, ನಂಬಿಕೆ ಬರುವುದಕ್ಕೆ ಅವರ ಮಧ್ಯದಲ್ಲಿ ಇದು ಹೋರಾಡ್ತೀನಿ ಅಂತೀಯ. ಆದರೆ ಕರ್ತನೆ ಹೇಳ್ತಾ ಇದ್ದಾನೆ, ಆ ಕೆಸರು ನಿನ್ನನ್ನು ಬಿಡೋದಿಲ್ಲ. ಅದಕ್ಕೋಸ್ಕರ ನೀನೇನೇ ಇದ್ರು ನೀನು ಎಲ್ಲಿ ಮಾಡಬೇಕು? ನಿನ್ನ ಬೇತೇಲಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ಹಲ್ಲೆಲೂಯ. ಬೇತೇಲಲ್ಲಿ ಕೂತ್ಕೊಂಡು ಏನ್ ಕೆಲಸ ಮಾಡ್ತೀಯ? ಮೊಣಕಾಲು ಊರಿ ಕರ್ರಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ಆ ಒಂದು ಕಾನಾನ್ಯರಲ್ಲಿರುವಂತ ಎಲ್ಲಾ ಜನರು ಎಲ್ಲಿ ಬರ್ತಾರೆ? ಬೇತೇಲಿಗೆ ನಿನ್ನನ್ನ ಹುಡುಕಿಕೊಂಡು ಬರ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ಕರ್ತನ ವಾಗ್ದಾನ ಇದೆ, ನೀನು ರಕ್ಷಣೆ ಒಂದು ನಿನ್ನ ಕುಟುಂಬವನ್ನ ನಾನು ರಕ್ಷಣೆ ಮಾಡ್ತೇನೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಅಬ್ರಹಾಮನ ಹೇಳ್ತಾ ಇದ್ದಾನೆ ಎಲಿಯೇಜರನಿಗೆ, ನನ್ನ ಮಗನನ್ನು ನೀನು ಅಲ್ಲಿ ತೆಗೆದುಕೊಂಡು ಹೋಗಬಾರ್ದು, ನೀನು ಹುಡುಗಿ ನನ್ನ ಮನೆಗೆ ಬರಬೇಕು. ತಂದ್ಕೊಂಡು ಏನ್ ಮಾಡ್ಬೇಕೀಗ? ನಮ್ಗೆ ಇರೋ ಟಾಪಿಕ್ ಇರೋದು ಮರಿಬೇಡ್ರಿ, ಪ್ರಮಾಣ ಮಾಡಿದನು. ಹಲ್ಲೆಲೂಯ. ಪ್ರಮಾಣ ಮಾಡಿದನು. ಹಾಗಾದ್ರೆ ದೇವರು ವಾಗ್ದಾನ ಮಾಡೋದಿದೆ. ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮನುಷ್ಯರು ಕರ್ತನಿಗೆ ವಾಗ್ದಾನ ಮಾಡೋದು ಕೂಡ ಪ್ರಾಸೆಸ್ ಇದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ರೋಮಾಪುರ ಬರೆದ ಪತ್ರಿಕೆ ಯಾವ ರೀತಿಯಲ್ಲಿ ಈ ಅಬ್ರಹಾಮ ತನ್ನ ವಾಗ್ದಾನ, ಅವನು ಈ ಎಲಿಯೇಜರನ ವಾಗ್ದಾನ ಅಷ್ಟೊಂದು ಪ್ರಮಾಣವನ್ನು ಗಟ್ಟಿಯಾಗಿ ನೆರವೇರಿಸಿದಾಗ ನಿರ್ಧಾರ ಮಾಡೋದಕ್ಕೆ
ಯಾರು ವಾಗ್ದಾನವನ್ನು ನೆರವೇರಿಸುವವನಾಗಿದ್ದನು? ಮೊದಲನೇದಾಗಿ ದೇವರು ವಾಗ್ದಾನ ನೆರವೇರಿಸುವವನಾಗಿದ್ದನು. ಯಾರು ವ್ಯಕ್ತಿಗತವಾಗಿ ಎಲಿಯೇಜರನ್ನು ನೋಡಿದ್ದಾನೆ ವಾಗ್ದಾನವನ್ನು ನೆರವೇರಿಸುವುದನ್ನ? ಅಬ್ರಾಮನನ್ನು ನೋಡಿದ್ದಾನೆ. ತನ್ನ ಯಜಮಾನನಾದ ಅಬ್ರಾಮನನ್ನು ನೋಡಿದ್ದಾನೆ. ವಾಗ್ದಾನವನ್ನು ವಾಗ್ದಾನಕ್ಕೆ ತಕ್ಕ ಹಾಗೆ, ಪ್ರಾಮಿಸ್ಗೆ ತಕ್ಕ ಹಾಗೆ ನಡ್ಕೊಂಡದನ್ನು ನೋಡಿದ್ದಾನೆ. ನೋಡ್ರಿ, ರೋಮಾಪುರದ ಪತ್ರೆ 4ನೇ ಅಧ್ಯಾಯ 19ನೇ ವಚನ, ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪೌಲನು ಈ ರೀತಿಯಲ್ಲಿ ಬರೀತಾನೆ ರೋಮಾಪುರದವರಿಗೆ. ಅಲ್ಲಿ ಈ ರೀತಿಯಲ್ಲಿ ಪತ್ರವನ್ನು ಬರೆಯುವಾಗ ಈ ರೀತಿಯಲ್ಲಿ ಬರೆದ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಾಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಹಲ್ಲೆಲೂಯಾ. ದೇವರು ಏನು ವಾಗ್ದಾನ ಮಾಡಿದನೋ ಅದಕ್ಕೆ ತಕ್ಕ ಹಾಗೆ ಚಂಚಲ ಚಿತ್ತನಾಗದೆ ಯಾರು ನಡೆದುಕೊಂಡ? ಅಬ್ರಾಮನು ನಡೆದುಕೊಂಡ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ಏನು ಮಾಡಿದ್ದ? ದೃಢ ನಂಬಿಕೆ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ದೇವರು ಆತನ ವಾಗ್ದಾನವನ್ನು ನೆರವೇರಿಸುತ್ತಾನೆ ಅನ್ನೋದಕ್ಕೆ ಅದನ್ನು ಬದ್ಧನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ರಕ್ಷಣೆಯನ್ನು ಉಳಿಸಿಕೊಂಡು ಆತನು ಏನು ಹೇಳಿದ್ದಾನೋ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಅದೇ ರೀತಿಯಲ್ಲಿ ನಡೆಯುವುದಕ್ಕೆ ನಾವು ಬದ್ಧರಾಗಿರಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಬದ್ಧರಾಗಿರ್ತೇವೋ ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಬದ್ಧನಾಗಿರುತ್ತಾನೆ. ಹಲ್ಲೆಲೂಯಾ. ಯಾವಾಗ ಅಬ್ರಾಮನು ದೇವರ ಮುಂದೆ ಬಹಳ ಪ್ರಮಾಣವನ್ನು ಮಾಡಿ ಆತನು ಸ್ಟ್ರಿಕ್ಟ್ ಆಗಿ ಬಹಳ ಶಿಸ್ತಿನಿಂದ ನಡೆದುಕೊಳ್ಳನು, ಅದೇ ರೀತಿಯಲ್ಲಿ ದೇವರು ಕೂಡ ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಂದ ಆಶೀರ್ವಾದ ಮಾಡಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇದು ಆಶೀರ್ವಾದನ ಯಾರು ಗಮನಿಸ್ತಾ ಇದ್ದ? ಎಲಿಯಾಜರನ್ನು ಗಮನಿಸ್ತಾ ಇದ್ದ. ಅದಕ್ಕೋಸ್ಕರವಾಗಿ ಯಜಮಾನ ಪ್ರಮಾಣದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮೊದಲು ಪ್ರಮಾಣವನ್ನು ನೆರವೇರಿಸುವಂತ ವ್ಯಕ್ತಿ ಯಾರಾಗಿರ್ಬೇಕು? ಯಜಮಾನ ಆಗಿರಬೇಕು. ಯಜಮಾನ ಆದ್ರೆ ಸೇವಕ ಕೂಡ ಅದೇ ರೀತಿಯಲ್ಲಿ ನಡೆದುಕೊಳ್ತಾನೆ. ಇವತ್ತಿನ ದಿವಸ ನಮ್ಮ ಯಜಮಾನನ ಅಬ್ರಾಮನಲ್ಲ, ನಮ್ಮ ಯಜಮಾನನ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ವಾಗ್ದಾನ ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ವಾಗ್ದಾನವನ್ನು ಪೂರೈಸುವಂತ ದೇವರಾಗಿದ್ದಾನೆ. ಆತನು ವಾಗ್ದಾನ ಹೇಳಿದ ಬಾಯಲ್ಲಿ ಮಾತು ಹೇಳಿದ ಮೇಲೆ ಅದು ಸುಮ್ಮನೆ ಆತನು ಗಾಳಿಗೆ ಗುಂಡು ಬಿಟ್ಟ ರೀತಿಯಲ್ಲಿ ಆತನು ಮಾತಾಡುವವನಲ್ಲ. ಆತನ ಮಾತು ಸತ್ಯವಾದದ್ದು, ಆತನ ಮಾತು ನೆರವೇರುವಂಥದ್ದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಆತನ ಮುಂದೆ ಆತನ ರೀತಿಯಲ್ಲೇ ಇರಬೇಕು. ಹಲ್ಲೆಲೂಯಾ. ಆತನ ರೀತಿಯಲ್ಲಿ ಇರಬೇಕು. ನೋಡ್ರಿ, ಮರಿಯಳು ಈ ರೀತಿಯಲ್ಲಿ ಹೇಳ್ತಾರೆ. ಮರಿಯಳಿಗೆ ಒಂದು ವಾಗ್ದಾನ ಬರ್ತಾ ಇದೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ, ಒಂದು ಮಗು ಜನಿಸುತ್ತೆ, ಆತನಿಗೆ ನೀನು ಯೇಸು ಅಂತ ಇರಬೇಕು, ನೀನು ಕನ್ಯೆ ಆಗಿದೆ ನನಗೆ ಗೊತ್ತಿದೆ, ಆದರೂ ಕೂಡ ನಿನಗೆ ಮಗು ಹುಟ್ಟುತ್ತೆ, ಈ ರೀತಿ ಇದೆ ಅಂತ ಅನ್ಕೊಂಡು ಹೇಳ್ತಾರೆ. ಅವಾಗ ಮರಿಯಳು ಯಾವ ರೀತಿಯಲ್ಲಿ ಆ ವಾಗ್ದಾನವನ್ನ ಕನ್ಫರ್ಮ್ ಮಾಡ್ತಾಳೆ ಗೊತ್ತಾ? ಆಯ್ತು ಅಂತ ಅನ್ಕೊಂಡು ಯಾವ ರೀತಿಯಲ್ಲಿ ಆ ಒಂದು ಏನು ದೃಢತೆಯನ್ನು ಕೊಡ್ತಾಳೆ ಅಂತಂದ್ರೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ, ಆಗ ಮರಿಯಳು, ಇಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು. ಹಲ್ಲೆಲೂಯಾ. ಯಾವಾಗ ಈ ಮಾತನ್ನ ಹೇಳಿದಳೋ ದೇವರು ಮತ್ತು ಆಕೆಯ ನಡುವೇನಿರುವ ಕಾನ್ವರ್ಸೇಷನ್ ಮುಗಿದೋಯ್ತು. ಯಾಕಂದ್ರೆ ಅಲ್ಲಿ ಒಪ್ಪಂದ ಆಯ್ತು. ಇವತ್ತಿನ ದಿವಸ ಕರ್ತನು ನಮ್ಮಿಂದ ಕೂಡ ಅದನ್ನೇ ಬಯಸ್ತಾ ಇದ್ದಾನೆ. ಕರ್ತನ ಮಾತು ಕೊಟ್ಟಿದ್ದಾನೆ. ಮಾತು ಕೊಡುವಾಗ ಇಬ್ಬರ ಮಧ್ಯದಲ್ಲಿ ನಡೆಯುತ್ತೆ ಅದು. ಆ ಒಪ್ಪಂದಕ್ಕೆ ಇಬ್ಬರ ಸಮ್ಮತಿ ಇರಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ಈ ಸಮ್ಮತಿಯನ್ನು ಬಯಸ್ತೇವೆ. ನಾವು ಲಾಸ್ಟ್ ವೀಕ್ ಒಂದು ಪೋಸ್ಟರ್ ಹಾಕಿದ್ದೀವಿ, ಯಾರು ಗಮನಿಸಿದ್ದೀರ? ಸಂಡೇ ಪೋಸ್ಟರ್, ಸೆಕೆಂಡ್ ಸೆಷನ್ ಪೋಸ್ಟರ್ ಹಾಕಿದ್ವಿ. ಒಂದು ಸ್ಯಾಲ್ವೇಷನ್ ಬಗ್ಗೆ, ಇನ್ನೊಂದು ಸೆಕೆಂಡ್ ಸೆಷನ್ ಒಂದು ಪೋಸ್ಟರ್ ಇತ್ತು. ಯಾರು ಗಮನಿಸಿದ್ದೀರ? ಚಕ್ಕನ್ ತೆಗೆದು ಫಾರ್ವರ್ಡ್ ಟು ಸ್ಟೇಟಸ್ ಆ್ಯಂಡ್ ಸಮ್ ಗ್ರೂಪ್ ಅನ್ಕೊಂಡು ಹಾಕಿದ್ದೀವಿ. ಅದು ಏನಂತ ಅನ್ಕೊಂಡು ಗಮನಿಸಿಲ್ಲ. ಒಂದು ಚೂರು ಅಬ್ಸರ್ವ್ ಮಾಡಿಲ್ವಾ? ಅಷ್ಟು ದೊಡ್ಡ ಪಿಕ್ಚರ್ ಕಳಿಸಿದ್ರೆ, ವಿಡಿಯೋ ಎಲ್ಲ ಮಾಡಿ, ಪಾಪ ನಮ್ಮದೇ ಬಾನು ಎಲ್ಲೆಲ್ಲಿ ಇದ್ದು ಅದನ್ನು ಎಡಿಟ್ ಮಾಡಿ ಕಳಿಸಿದ್ದಾನೆ. ಹಾಂ, ಅದೇ ಹೇಳಿದ್ದು ಸ್ಯಾಲ್ವೇಷನ್. ಅದು ಫಸ್ಟ್ ಸೆಷನ್ದು. ಸೆಕೆಂಡ್ ಸೆಷನ್ದು ಅದು ಹಿಂಗೆ ಬರುತ್ತೆ, 4 ಗ್ರೂಪಲ್ಲಿ ಬರುತ್ತೆ. ಅದು ಫಸ್ಟ್ದು ಮಾತ್ರ ನೋಡಿರೋದು. ಫಸ್ಟ್ ತೆಗೆದು ಓಕೆ ಹಿಂಗೆ ಓಕೆ ಇದು ಏನು ಮಾಮೂಲಿ, ಇದು ಯಾವಾಗಲೂ ನೋಡಿದ್ರೆ ಇದು ಪೋಸ್ಟರ್ ಇರುತ್ತೆ. ತೆಗೆದು ಫಾರ್ವರ್ಡ್ ಸ್ಟೇಟಸ್ ಹಾಕಿದ್ರೆ ಮುಗಿದೋಯ್ತು. ಏನಿತ್ತು ಅದರ ಆ ಒಂದು ಇದರಲ್ಲಿ ಸ್ಟೇಟಸ್ ಫೋಟೋದಲ್ಲಿ ಯೇಸು ಕ್ರಿಸ್ತನಿದ್ದಾನೆ.
ಒಂದು ಟೇಬಲ್ ಇದೆ, ಇನ್ನೊಂದು ಕುರ್ಚಿ ಇದೆ. ಇನ್ನೊಂದು ಕುರ್ಚಿ ಇದೆ. ಅದರ ಅರ್ಥ ಏನು? ಇವರ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಿದೆ, 1-to-1 ಕಾನ್ವರ್ಸೇಷನ್. ಭಾನುವಾರ ದಿವಸ ಒಬ್ಬೊಬ್ಬರ ಜೊತೆ ಕರ್ತನು ಮಾಡ್ತಿರುವ ಕಾನ್ವರ್ಸೇಷನ್ ಏನು ಗೊತ್ತಾ? 1-to-1 ಕಾನ್ವರ್ಸೇಷನ್. ಹಲ್ಲೆಲೂಯ. ಒಪ್ಪಂದಗಳು ನಡೀತಾ ಇರ್ತವೆ. ಹಲ್ಲೆಲೂಯ. ಒಡಂಬಡಿಕೆಗಳು ನಡೀತಾ ಇರ್ತವೆ. ವಾಕ್ಯದಲ್ಲಿರುವಂಥ ಆ ಒಂದು ಸಂವಹನ ನಡೀತಾ ಇರುತ್ತೆ. ಅದನ್ನೇ ನಾವು ಪೋಸ್ಟಲ್ಲಿ ನೋಡಿದ್ದು. ಆ ಕಾರ್ಯವೇ ನಾವು ಭಾನುವಾರ ಮಾಡುವವರಾಗಿದ್ದೇವೆ. ಕರ್ತನು ಈಗಲೂ ಕೂಡ ನಮ್ಮ ಜೊತೆ ಮಾತಾಡ್ತಿರೋದೇನು ಗೊತ್ತಾ? ಇವತ್ತಿನ ದಿವಸ ನನಗೆ ಈ ವಾಕ್ಯಗಳನ್ನು ನನಗೆ ದೇವರು ಕೊಟ್ಟರು, ನಾನು ದೇವರ ಜೊತೆ ಈ ರೀತಿಯಲ್ಲಿ ಕಾನ್ವರ್ಸೇಷನ್ ಮಾಡಿದೆ. ನನ್ನ ಮುಖಾಂತರ ದೇವರು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ, ನಿಮ್ಮ ಹತ್ರ 1-to-1 ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ. ಕರ್ತನು ಹೇಳ್ತಾ ಇದ್ದಾನೆ, ನೀನು ಕೂಡ ಪ್ರಮಾಣವನ್ನು ನೆರವೇರಿಸುವವನಾಗಿರಬೇಕು. ಹಲ್ಲೆಲೂಯ. ನೀನು ಕೂಡ ಮಾತು ಕೊಟ್ಟ ಮೇಲೆ ಅದಕ್ಕೆ ತಕ್ಕ ಬದ್ಧನಾಗಿ ನಡೆಯುವವನಾಗಿರಬೇಕು. ಯಾವ ರೀತಿಯಲ್ಲಿ ಮರಿಯಾಳಿ ಹೇಳ್ತಾಳೋ, ಮರಿಯಾಳಿ ಯಾವ ರೀತಿ ಇದ್ದಾಳೆ, ಆಕೆ ಏನು ಹೇಳ್ತಿದ್ರೆ, ನೀನು ಏನು ಹೇಳ್ತಿದೆಯೋ, ನಾನು ಕರ್ತನ ದಾಸಿ, ನಾನು ನಿನ್ನ ಮಾತಿನಂತೆ ನನಗಾಗಲಿ, ನಿನ್ನ ಚಿತ್ತದಂತೆ ನನಗಾಗಲಿ ಅಂತ ಅನ್ಕೊಂಡು ಯಾರು ಒಪ್ಕೊಳ್ತಾ ಇದ್ದಾರೆ? ಮರಿಯಳು ಒಪ್ಕೊಳ್ತಾ ಇದ್ದಾಳೆ. ಅದೇ ರೀತಿಯಲ್ಲಿ ಯಾಕೋಬನ ವಿಚಾರಕ್ಕೆ ಬರೋಣ. ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನಕ್ಕೆ ಬರೋಣ. ಯಾಕೋಬನಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ದೇವರಿಂಗ್ ಮಾಡಿದ್ರೆ ಯೆಹೋವ ನನ್ನ ದೇವರಾಗಿರುವನು. ಅಷ್ಟು ಮಾತ್ರವಲ್ಲ, ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ಏನಾಗಿರುವುದಂತೆ? ದೇವರ ಮನೆಯಾಗಿರುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿದನು. ಹಲ್ಲೆಲೂಯ. ಯಾಕೋಬನ ಏನು ಮಾಡ್ತಾ ಇದ್ದಾನೆ? ಯಾಕೋಬನಿಗೆ ಒಂದು ಗೊತ್ತಿದೆ, ನನಗೆಲ್ಲ ಕೊಟ್ಟಿದ್ದು ನನ್ನ ದೇವರು. ಒಂದು ಮನೆಯಲ್ಲಿರುವಂಥ ಚಿಕ್ಕ ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುವವರೆಗೆ ಯಾರು ಕೊಟ್ಟಿದ್ದಾರೆ? ದೇವರು. ಇವತ್ತಿನಿಂದ ದೇವರು ನನಗೆ ಕೊಟ್ಟಿಲ್ಲ ಅಂದರೆ ನನ್ನ ಮನೆಯಲ್ಲಿ ಏನೂ ಇರ್ತಾ ಇರಲಿಲ್ಲ. ಯಾವ ರೀತಿಯಲ್ಲಿ ಜೋಪಡಿಯಲ್ಲಿ ಮನೆಗಳಿರ್ತವೋ ಆ ರೀತಿಯಲ್ಲಿ ನಾವು ಜೀವಿಸುವಂಥ ಪರಿಸ್ಥಿತಿ ಇರ್ತಾ ಇತ್ತು. ಆದರೆ ನನ್ನ ದೇವರು ಏನು ಮಾಡಿದ್ರು? ನನ್ನನ್ನು ಜೋಪಡಿಯಲ್ಲಿ ಇರಿಸಿಲ್ಲ, ನನ್ನನ್ನು ಗುಡಾರದಲ್ಲಿ ಇರಿಸಿಲ್ಲ. ನನ್ನನ್ನು ಏನು ಮಾಡಿದ್ರು ದೇವರು? ಮನೆಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ, ಆರ್ಸಿಸಿ ಮನೆಗಳಲ್ಲಿ, ಅಥವಾ ಲೀಸ್ ಮನೆಗಳಲ್ಲಿ, ಅಥವಾ ಪರ್ಮನೆಂಟ್ ಮನೆಗಳಲ್ಲಿ ನನ್ನನ್ನು ಜೀವಿಸುವಂತೆ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಯಾಕೋಬನೇ ಹೇಳ್ತಾ ಇದ್ದಾನೆ, ನಾನೇನು ಮಾಡ್ತೀನಿ? 10ರಲ್ಲೊಂದು ಪಾಲನ್ನು ನಾನು ಎಂದಿಗೂ ಮರೆಯೋದಿಲ್ಲ, ಅದನ್ನು ನಾನು ಸಮರ್ಪಿಸುತ್ತೇನೆ. ಹಲ್ಲೆಲೂಯ. ನಾನು ಯಾವಾಗ ಸಮರ್ಪಿಸುವುದಕ್ಕೆ ನಾವು ನಿರ್ಧಾರ ಮಾಡಿದೆ, ನೋಡ್ರಿ, ಒಂದು ಮಾತನ್ನು ಕೊಡ್ತಾ ಇದ್ದಾನೆ. ಮಾತನ್ನು ಕೊಡ್ತೀನಿ ದೇವರಿಗೆ. ನೋಡ್ರಿ, ನಾವು ಒಂದನ್ನು ತಿಳಿದುಕೋ, ದೇವರಿಗೆ ಹಣದ ಅವಶ್ಯಕತೆ ಇಲ್ಲ. ದೇವರಿಗೆ ಹಣದ ಅವಶ್ಯಕತೆ ಇಲ್ಲ. ಆದರೆ ದೇವರ ಸೇವೆಯನ್ನು ಮಾಡುವಂಥ ಖರ್ಚು ವೆಚ್ಚ ಇದೆಯಲ್ಲ, ಅದಕ್ಕೆ ಈ ಲೋಕದಲ್ಲಿ ಹಣದ ವೆಚ್ಚಗಳಿದ್ದಾವೆ. ಅದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ದೇವರು ಏನು ಮಾಡಿ, ಲೇವಿಯರು ಅವರು ದುಡಿಯಕ್ಕೆ ಹೋಗೋದಿಲ್ಲ, ಲೇವಿಯರು ಯಾಜಕರವರು ದುಡಿಯಕ್ಕೆ ಹೋಗೋದಿಲ್ಲ, ಅವ್ರು ಯಾವುದೇ ಅರ್ನಿಂಗ್ ಮಾಡೋದಿಲ್ಲ. ನೀವೆಲ್ಲ ಕುಲದವರಿದ್ದೀರಲ್ಲ, ನೀವು ಹೋಗಿ ಏನು ಕೊಟ್ಟಿದ್ದೀರ ಅದರಲ್ಲಿ ಒಂದು ಪಾಲನ್ನು ನಾನು ಲೇವಿಯರಿಗೆ ಕೊಡ್ತಾ ಇದ್ದೀನಿ, ನಾನು ಒಂದು ಪಾಲನ್ನು ಯಾಜಕರಿಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ಬರುವಂಥ ಖರ್ಚು ವೆಚ್ಚಗಳನ್ನು ಪೂರೈಸೋದಕ್ಕೋಸ್ಕರ. ಏನಪ್ಪ ಖರ್ಚು ವೆಚ್ಚಗಳು ಆಲಯದಲ್ಲಿದ್ದಾವೆ? ಆ ಆಲಯದಲ್ಲಿ ಇದ್ದಂಥ ಖರ್ಚು ವೆಚ್ಚಗಳು ಏನಿದೆ ಗೊತ್ತಾ? ಸುಗಂಧ ದ್ರವ್ಯವನ್ನು ತರಬೇಕು. ಆಲಿವ್ ಆಯಿಲ್ ನಿಮ್ಗೆ ಗೊತ್ತಿದೆ. ಇದು ಏನಂತಾರೆ ಅದಕ್ಕೆ? ಎಣ್ಣೆ. ಯಾವ ಆಲಿವ್ಗೆ ಏನಂತಾರೆ? ಎಣ್ಣೆ ಮರದ ಕಾಯಿ. ಎಣ್ಣೆ ಮರದ ಕಾಯಿಯನ್ನು ಇದು ಮಾಡೋ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಿದೆ ನಿಮಗೆ? ಎಲ್ಲ ಎಣ್ಣೆಗಳಲ್ಲಿ ಉನ್ನತವಾದ ಎಣ್ಣೆ ಅಂತಂದರೆ ಆಲಿವ್ ಆಯಿಲ್ಸ್. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಉಪಯೋಗಿಸಲ್ವಂಥ ಆಯಿಲ್ ಏನಿದೆ ಅದು ಆಲಿವ್ ಆಯಿಲ್ಸ್. ಯಾಕೆ ಅಂತಂದರೆ ಇವಾಗ ಏನು ನಾವು 5 ಸ್ಟಾರ್ ಹೋಟೆಲಲ್ಲಿ ಉಪಯೋಗಿಸೋ ಆಲಿವ್ ಆಯಿಲನ್ನು ಇಲ್ಲಿ ಆಲಯದಲ್ಲಿ ಉಪಯೋಗಿಸ್ತಲ್ಲ. ಆದರೆ ಇಲ್ಲಿರುವಂಥ ಕೆಲವು ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೋಸ್ಕರ ಕರ್ತನು ಏನು ನೇಮಕ ಮಾಡಿದ್ದಾನೆ? ಜನರ ಇಲ್ಲಿರುವಂಥ 10ರಲ್ಲಿ ಒಂದು ಭಾಗವನ್ನು ನೀವು ಯೆಹೋವನಿಗೆ ಸಮರ್ಪಿಸಬೇಕು. ನೀವು ಆಲಯಕ್ಕೆ ತಂದು ಒಪ್ಪಿಸಬೇಕು. ಆಲಯಕ್ಕೆ ತಂದು ಒಪ್ಪಿಸಿದಾಗ ಆ ಖರ್ಚು ವೆಚ್ಚಗಳನ್ನು ಪೂರೈಸೋದಕ್ಕೋಸ್ಕರ ಆ ಒಂದು ಭಾಗ ಉಪಯೋಗಿಸಲ್ಪಡುತ್ತದೆ. ಒಂದು ಭಾಗ ಉಪಯೋಗಿಸಲ್ಪಡುತ್ತದೆ, ಅಷ್ಟಕ್ಕೆ ಮುಗಿದೋಯ್ತು. ನೀವು ಕೊಟ್ಟಾಗ ನಿನಗೇನಾಗುತ್ತೆ? ನಿನಗೆ ಆಶೀರ್ವಾದವನ್ನು ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರು ಅದರ ವಿಚಾರವಾಗಿ ಮಾತಾಡೋದಿಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದಿರೋ, ಕೊಡಕ್ಕೆ ಕಷ್ಟ ಇರೋರು ಏನು ಮಾಡ್ತಾರೆ? ಅದರ ವಿಚಾರವಾಗಿ ಮಾತಾಡ್ತಾರೆ, ಟೀಕೆಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಅವನತಿಯನ್ನು ಅವರೇ ಬರೆದುಕೊಳ್ತಾರೆ.
ಏನಾಗೋದಿಲ್ಲ. ಆ ರಕ್ಷಣೆ ಏನು ಕಳೆಯೋದಿಲ್ಲ. ಎಲ್ಲ ಫಿನಾನ್ಷಿಯಲಿ ಆಗಿ ಸಮಸ್ಯೆಯನ್ನು ಎದುರಿಸ್ತಾರೆ. ಸಾಲಗಳ ಮೇಲೆ ಸಾಲಗಳು, ಫಿನಾನ್ಷಿಯಲಿ ಆ ಸಮಸ್ಯೆಗಳು ಎಲ್ಲವನ್ನ ಅವರೇ ಎದುರಿಸ್ತಾರೆ. ಅದಕ್ಕಿಂತ ನೋಡ್ರಿ, ಇಲ್ಲಿ ಯಾಕೋಬನ ಏನ್ ಮಾಡ್ತಾ ಇದ್ದಾನೆ? ಮಾತು ಕೊಡ್ತಾ ಇದ್ದಾನೆ. ಅವನು ನನ್ನನ್ನು ನೀನು ಸುರಕ್ಷಿತವಾಗಿಡೋದಾದ್ರೆ ನಾನು ಈ ಕಾರ್ಯವನ್ನು ನಿನಗೆ ಮಾತು ಕೊಡ್ತಾ ಇದ್ದೇನೆ ಅನ್ನೋದನ್ನ ಆತನು ಮಾತು ಕೊಟ್ಟ ಹಾಗೆ ನಡೆದುಕೊಂಡನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಯಾಜಕ ಕಾಂಡ 27ನೇ ಅಧ್ಯಾಯ 30-33 ವಚನಗಳನ್ನ ನೀವು ಮನೇಲಿ ಹೋಗಿ ಓದ್ರಿ. ಬೇಕಾದ್ರೆ ಕೆಲವು ಪಾಯಿಂಟ್ಗಳನ್ನು ಅದರಲ್ಲಿರೋದನ್ನು ಮಾತ್ರ ಗೊತ್ತೇ. ನನಗೆ ಓದುವಾಗ ನನಗೆ ಒಂಥರ ಏನಂತಂದ್ರೆ ಒಂಥರ ಫೀಲ್ ಯಾವ ರೀತಿ ಫೀಲ್ ಆಯ್ತು ಅಂತಂದ್ರೆ, ಒಂಥರ ನಗಡೋ ರೀತಿಯಲ್ಲಿ ನನಗೆ ಫೀಲ್ ಆಯ್ತು. ಯಾಕೆಂತಂದ್ರೆ ದೇವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಹೊಲದ ಬೆಳೆ ಆಗಲಿ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದ ಉಂಟಾಗುವ ಎಲ್ಲ ಆದಾಯಗಳಲ್ಲಿ 10ನೇ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಯಾವನಾದರೂ ತಾನು ಕೊಡಬೇಕಾದ 10ನೇ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಒಂದು ಟ್ಯಾಕ್ಸ್ ಆಯ್ತಾ? ಎರಡನೇದು, ದನಗಳೇ ಆಗಲಿ ಆಡುಗುರಿಗಳೇ ಆಗಲಿ ಒಡೆಯನ್ನು ಲೆಕ್ಕಿಸಿದ ಎಲ್ಲಾ ಪಶುಗಳಲ್ಲಿ ಪ್ರತಿ 10ನೇಯದು ಯೆಹೋವನಿಗೆ ಮೀಸಲಾಗಿರಬೇಕು. ಆ ಪಶು ಒಳ್ಳೆದ್ದು ಕೆಟ್ಟದ್ದು ಎಂದು ನೋಡಬಾರದು, ಅದನ್ನು ಬದಲಾಯಿಸಬಾರದು. ಕೊಡಬೇಕಾದವನು ಅದನ್ನು ಬದಲಾಯಿಸಿದ್ದಾದರೆ ಅವನು ಮೊದಲಾಗಿ ಲೆಕ್ಕಿಸಿದ್ದು ಅದಕ್ಕೆ ಬದಲಾಗಿ ಇಟ್ಟದ್ದು ಎರಡೂ ಯೆಹೋವನದಾಗಿರಬೇಕು. ಎರಡನೇ ಟ್ಯಾಕ್ಸ್. ಈ ರೀತಿಯಲ್ಲಿ ಈಗ ಹೊಸ ಒಡಂಬಡಿಕೆಯಲ್ಲಿ ನಿರ್ಬಂಧ ಇಲ್ಲ. ಈ ರೀತಿಯಲ್ಲಿ ನಿರ್ಬಂಧ ಇಲ್ಲ. ಕೊಡಲೇಬೇಕು ಅನ್ನೋಂಥ ಹೊಸ ಒಡಂಬಡಿಕೆಯಲ್ಲಿ ಯಾವ ಆಜ್ಞೆಯನ್ನು ಕಾಣೋದಿಲ್ಲ. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ಈ ಆಜ್ಞೆಗಳನ್ನು ನೀವು ಮಾಡಬೇಕು, ಹಳೆಯ ಆಜ್ಞೆಗಳನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಕರ್ತನ ಹೇಳ್ತಾ ಇದ್ದಾನೆ. ಇನ್ನೂ ಏನಂತಂದ್ರೆ, ಈ ಹೊಸ ಒಡಂಬಡಿಕೆ ಯಾವ ರೀತಿಯಲ್ಲಿ ನಾವು ಕೊಡಬೇಕು ಅಂತ ಇದೆ ಗೊತ್ತಾ? ಅಪೊಸ್ತಲರು ಏನು ಮಾಡ್ತಾರೆ? ಅವ್ರಿಗಿದ್ದ ಆಸ್ತಿಯನ್ನೆಲ್ಲವನ್ನು ಮಾರಿ ತಂದು ಎಲ್ಲ ಸುರಿತಾ ಇದ್ದಾರೆ. ಅಪೊಸ್ತಲರ ಬಳಿಗೆ ಸುರಿತಾ ಇದ್ದಾರೆ. ಅಪೊಸ್ತಲರು ಏನು ಮಾಡ್ತಾ ಇದ್ದಾರೆ? 12 ಜನ ಇದ್ದರೆ ನಿನಗೆ 100 ರೂಪಾಯಿನ, ಇವರು 900 ರೂಪಾಯಿ, ಇವನು 800 ರೂಪಾಯಿ, 600 ರೂಪಾಯಿ ಇಲ್ಲ. ಯಾರ್ಯಾರಿಗೆ ಏನೇನು ಕಡಿಮೆ ಆಗಿದೆ ಅವರವ್ರಿಗೆ ಕೊಡಲಿ, ಎಲ್ಲ ಕೊಡಿ, ಎಲ್ಲರೂ 500 ರೂಪಾಯಿ ಇಟ್ಕೊಳ್ಳಿ, ಹಿಂಗೇ ಜೀವನ ಮಾಡ್ಕೊಂಡು ಹೋಗಿ ಅಂತ ಅಂದ್ಕೊಂಡು ಯಾವುದೋ ಹೊಸ ಒಡಂಬಡಿಕೆಯಲ್ಲಿ ಕೊಡುವ ಮ್ಯಾಟರ್ ಇರೋದು. ಆದರೆ ಯಾವುದೇ ರೀತಿಯಲ್ಲಿ ಸೇವಕರು ನಾವು ಯಾವುದೇ ರೀತಿಯಲ್ಲಿ ವಿಶ್ವಾಸಿಗಳ ಮೇಲೆ ಈ ಹೊರೆಯನ್ನು ನಾವು ಹೇರ್ತಾ ಇಲ್ಲ. ಕರ್ತನ ಏನು ಹೇಳಿದ್ದಾನೋ ಅದನ್ನು ಮಾಡ್ರಿ ನಿಮ್ಮ ಮನಸ್ಫೂರ್ತಿಯಾಗಿ. ಯಾಕಂದರೆ ಕರ್ತನ ಏನೇನು ಹೇಳಿ, ಸಂತೋಷದಿಂದ ಕೊಡುವವನಿಗೆ ನಿರಾಶೆ. ನಿನಗೆ ಕೊಡೋದಕ್ಕೆ ಸಂತೋಷ ಇಲ್ವಾ? ನೀನು ಸುಮ್ಮನೆ ಇರೋದೇ ಬೆಸ್ಟ್. ಯಾಕಂತಂದರೆ ಆಶೀರ್ವಾದ ಆಗೋರು ಆಶೀರ್ವಾದ ಆಗಲಿ, ಮರ ಬೆಳೆಯೋದು ಮರ ಬೆಳಲಿ, ಹಂಗೆ ಇರೋದು ಹಂಗೆ ಇರಲಿ. ಆವಾಗ ಗೊತ್ತಾಗುತ್ತೆ ನಾನು ಕೊಟ್ಟರೆ ಒಳ್ಳೇದು ಅಂತ ಅನ್ಕೊಂಡು ಅನಿಸುತ್ತೆ. ಯಾವಾಗ ಆ ಅನುಭವ ಆಗುತ್ತೋ ಆವಾಗ ಕೊಡೋದಕ್ಕೆ ಪ್ರಾರಂಭ ಮಾಡಲಿ. ಏನು ಮಾಡೋಕ್ಕಾಗುತ್ತೆ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಡೆ ನೋಡ್ತೇವೆ, 1ನೇ ಸಮುವೇಲ 1ನೇ ಅಧ್ಯಾಯ 11ನೇ ವಚನ. ಬೇಗವಾಗಿ ಮುಡಿದುಕೊಳ್ಳೋಣ. ಇಲ್ಲಿ ಒಂದು ಹನ್ನಳು ಒಂದು ಪ್ರಾಮಿಸ್ ಅನ್ನು ಮಾಡ್ತಾ ಇದ್ದಾಳೆ. ಏನು ಪ್ರಾಮಿಸ್ ಮಾಡ್ತಾಳೆ? ಏನು ಪ್ರಾಮಿಸ್ ಮಾಡ್ತಾಳೆ? ಸೇನಾಧೀಶ್ವರನ ಯೆಹೋವನೇ, ನಿನ್ನ ದಾಸಿಯು ದುಃಖವನ್ನ ಪರಾಮರಿಸು, ನನ್ನನ್ನು ತಿರಸ್ಕರಿಸಿದ ಕನಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ಏನಾಗಿರ್ಬೇಕಂತೆ, ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು, ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. 26ನೇ ವಚನದಲ್ಲಿ ಹನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ, ಆತನು ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ, ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರೋ ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಹಲ್ಲೆಲೂಯಾ. ಏನನ್ನು ಒಪ್ಪಿಸಿಕೊಡ್ತೇನೆ ಅಂತ ಅಂದ್ಕೊಂಡು ಹೇಳಿದ್ಲೋ ಅದನ್ನು ಯಾರು ಕೇಳಲಿಲ್ಲ? ಯಾಜಕ ಕೇಳಲಿಲ್ಲ. ಏಲಿ ಕೇಳದ್ನ? ನೀನು ಅವತ್ತು ಹೇಳ್ದಮ್ಮ, ನೀನು ಬರ್ದಿಟ್ಟಿದ್ಯಲ್ಲ ಅದನ್ನು ಕೊಟ್ಟ ನೀನು ಅಂತ ಅಂದ್ಕೊಂಡು ಯಾಜಕ ಕೇಳಲಿಲ್ಲ. ಯಾರು ಕೇಳಿದ್ರು? ಯಾರು ಹೇಳಿದ್ರು ಅದನ್ನು? ಹನ್ನಳೆ ಹೇಳಿದ್ಲು. ಒಪ್ಪಿಸಿಕೊಟ್ಟಿದ್ದು ಯಾರು? ಹನ್ನಳೆ ಒಪ್ಪಿಸಿಕೊಟ್ರು. ಇಷ್ಟೇ. ವಿಶ್ವಾಸಿಗೂ ಇರೋದು ನಿರ್ಬಂಧ ಇಷ್ಟೇನೆ. ಯಾಜಕರು ಬಂದು ಸೇವಕರು ಬಂದು ನಿಮ್ಮನ್ನು ಕೇಳೋದಿಲ್ಲ. ಆದರೆ ಒಂದು ವೇಳೆ ಆಲೋಚನೆ ಮಾಡಿ, ಸಮೂಹಲನ್ನು ಇವಳು ಕೊಡಲಿಲ್ಲ, ಇವಳಿಗೆ ಗೊತ್ತಾಯಿತು ಈಗ ನೆಕ್ಸ್ಟ್ ಕೊಡಬೇಕಾಗುತ್ತೆ ಅಂತ ಅಂದಾಗ ಇವನನ್ನು ಬಚ್ಚಿಟ್ಟು ಎಲ್ಲೋ ಸಾಕೋದ್ಲು ಅಂತ ಅಂದ್ಕೊಳ್ಳಿ. ಏನಾಗುತ್ತೆ? ಪ್ರಮಾಣ ತಪ್ಪದಂಗೆ ಆಗ್ತಿತ್ತು. ಇದರ ಒಂದು ಪರಿಣಾಮಗಳು ಏನಾಗಿರ್ಬೋದು? ಹುಡುಗನಿಗೆ ಆಶೀರ್ವಾದ ಆಗ್ತಾ ಇರಲಿಲ್ಲ. ಆದರೆ 3 ಮಿನಿಸ್ಟ್ರಿ ಇತ್ತು.
ಯಾರಿಗೆ? ಸಮುವೇಲನಿಗೆ 3 ಮಿನಿಸ್ಟ್ರಿ ಇತ್ತು. ಏನು ಮಿನಿಸ್ಟ್ರಿ ಇತ್ತು? ಪ್ರವಾದನೆ ವರ ಇತ್ತು, ಪ್ರವಾದನೆಯ ಒಂದು ಮಿನಿಸ್ಟ್ರಿ ಇತ್ತು. ಎರಡನೇದು ಯಾಜಕನ ಮಿನಿಸ್ಟ್ರಿ ಇತ್ತು. ಮೂರನೇದು ಯಾವುದು? ನ್ಯಾಯಸ್ಥಾಪಕರ ಮಿನಿಸ್ಟ್ರಿ ಇತ್ತು. ಈ 3 ಮಿನಿಸ್ಟ್ರಿ ಯಾರ ಮೇಲೆ ಇತ್ತು? ಸಮುವೇಲನ ಮೇಲೆ ಇತ್ತು. ಈ ಒಂದು ವೇಳೆ ಸಮುವೇಲನು ಅನ್ನಳು ಬಂದು ತಂದು ಒಪ್ಪಿಸಿಲ್ಲ ಎಂದಿದ್ದರೆ ಈ 3 ಮಿನಿಸ್ಟ್ರಿಯಲ್ಲೂ ಕೂಡ ಆತನ ಕೈ ತಪ್ಪಿ ಹೋಗ್ತಾ ಇದ್ದ. ಇವತ್ತು ಸಮುವೇಲನ ವಿಚಾರವಾಗಿ ಅಂಥ ಪ್ರವಾದಿ ಇರಲಿಲ್ವಂತೆ ಆ ಸಮಯದಲ್ಲಿ. ಆತನ ಬರ್ತಾನಂದ್ರೆ ಭಯದಿಂದ ನಡಗ್ತಾ ಇದ್ರು, ಏನಪ್ಪ ದೈವೋಕ್ತಿ ಸಿಕ್ತು ಅಂತ ಅನ್ಕೊಂಡು. ಆ ರೀತಿಯಲ್ಲಿದ್ದಂಥ ಸಮುವೇಲನ ಆ ಒಂದು ಕೃಪೆ ಸಿಗ್ತಾ ಇಲ್ಲ. ಇವತ್ತಿನ ದಿವಸ ಕೂಡ ನಾವು ಡೆಡಿಕೇಶನ್ ಕೊಡುವಾಗ ಸೇವಕರು ಹೇಳ್ತಾರೆ, ನೀವು ಸೇವೆಗೋಸ್ಕರ ಕರೆಯುವಿಕೆ ಬಂದಾಗ ಅವರನ್ನು ನೀವು ದೇವರಿಗೆ ಒಪ್ಪಿಸ್ತೀರಾ ಅಂತ ಅಂದ್ಕೊಂಡು ಕೇಳ್ತಾರೆ. ಆವಾಗ ತಂದೆ ತಾಯಿ ಏನು ಮಾಡ್ತಾರೆ? ಹೌದು ಅಂತಂತಾರೆ. ಅವನು 28-29 ವಯಸ್ಸಾದಾಗ ಚೆನ್ನಾಗಿ ದುಡಿತಾ ಇರ್ತಾನೆ. ಚೆನ್ನಾಗಿ ದುಡಿದನ್ನು ಸಮಯದಲ್ಲಿ ದೇವರ ಕರೆಯುವಿಕೆ ಬರುತ್ತೆ, ನೀನು ಕೆಲಸಗಳನ್ನು ಬಿಟ್ಟು ನೀನು ಎಲ್ಲಿ ಬರಬೇಕು? ಸೇವೆಗೆ ಬರಬೇಕು ಅಂತಂದಾಗ ತಂದೆ ತಾಯಿ ತಲೆಗೆಟ್ಟಿದ್ದೀನಿ, ಹೋಗಿ ಕೆಲಸ ಮಾಡಿ ಹೋಗು ಅಂತಂತಾರೆ. ತಿನ್ನೋ ಅನ್ನನ ಬಿಟ್ಟು ಹೋಗಿ ಸೇವೆ ಮಾಡು ಅಂತ ಅಂದ್ಕೊಂಡು ಕಳ್ಸೋಕ್ಕಾಗುತ್ತಾ? ಈಗಿನ ಜನ್ರೇಷನ್ನು ತಂದೆ ತಾಯಿಗಳಿದ್ದಾರೆ ಏನಂತಂದರೆ, ಅವನೇನು ಎಜುಕೇಷನ್ ಅವನು ಓದಲಿಲ್ಲ ಅಂತಂದಾಗ, ಅವನಿಗೇನೂ ಫಲಿಸಲಿಲ್ಲ ಅಂತಂದಾಗ ತಗೊಂಡೋಗಿ ಏನು ಮಾಡ್ತೀನಿ ನಾನು? ಬೈಬಲ್ ಕಾಲೇಜಿಗೆ ಹಾಕೋದು. ಯಾಕಂದರೆ ಅದು ಯೂಸ್ಲೆಸ್ಸನ್ನು ತಗೊಂಡೋಗಿ ಬೈಬಲ್ ಕಾಲೇಜ್. ದೇವರು ಯೂಸ್ಲೆಸ್ಸನ್ನು ಯೂಸ್ ಆಗಿ ಉಪಯೋಗಿಸ್ತಾರೆ, ಅದು ಸತ್ಯ ಅದು. ಆದರೆ ಇವ್ರು ಹೆಂಗೆ ಅಂತಂದರೆ, ಇವರೇ ದೇವರಾಗ್ಬಿಟ್ಟು ಇವನು ಯೂಸ್ಲೆಸ್ ಅಲ್ವಾ, ಇವನು ತಗೊಂಡೋಗಿ ಸೇವೆಗೆ ಹಾಕೋಣ ಅಂತ ಅಂದ್ಕೊಂಡು. ಹಂಗಲ್ಲ ದೇವರು ಹೇಳಿರೋದು. ದೇವರು ಆತನ ಆಲಯಕ್ಕೆ ತೆಗೆದುಕೊಳ್ಳುವಂಥ, ಆತನ ಸೇವೆಗೆ ತಗೊಳ್ಳೋದು ವ್ಯಕ್ತಿಯನ್ನು ಯೂಸ್ಲೆಸ್ ಅಂತ ಅಂದ್ಕೊಂಡು ಅವನೊಳ್ಳೆ ಇದ್ದಂಥ ಯೂಸ್ಲೆಸ್ ಇರ್ಬೋದು, ಆದರೆ ಯಾವುದಾದ್ರೂ ಕ್ರಿಯೆ ಕಾರ್ಯಗಳನ್ನು ಮಾಡುವಂತೆ ಮಾಡಿ ಕರ್ತನ ತೆಗೆದುಕೊಳ್ತಾನೆ. ಯೂಸ್ಲೆಸ್ ಎಲ್ಲಿ? ದೇವರ ಕಿಂಗ್ಡಮಲ್ಲಿ ಯೂಸ್ಲೆಸ್ಸು, ಆದರೆ ಲೋಕದಲ್ಲಿ ಅವನು ಯೂಸ್ ಆಗಿರ್ತಾನೆ. ಆದರೆ ದೇವರು ಆ ಯೂಸನ್ನು ನಿನ್ನ ಬಿಟ್ಟು ನೀನು ಎಲ್ಲಿ ಬರಬೇಕು? ನೀನು ಯೂಸ್ಲೆಸ್ ಅಂತ ಅಂದ್ಕೊಂಡಿರುವಂಥ, ಈ ಲೋಕ ಯೂಸ್ಲೆಸ್ ಅಂತ ಅಂದ್ಕೊಂಡಿರುವಂಥ ಸ್ಥಳಕ್ಕೆ ಒಂದು ನೀನು ಸೇವೆಯನ್ನು ಮಾಡಬೇಕು. ಹಲ್ಲೆಲೂಯಾ. ಕರ್ತನ ಕರೀತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡೋದು, ಯೆಫ್ತಾಹನನ್ನು ನಾವು ನೋಡ್ತೇವೆ. ಅದನ್ನು ನಾವು ಓದಕ್ಕೆ ಹೋಗೋದಿಲ್ಲ. ಯೆಫ್ತಾಹನ ಏನು ಮಾಡ್ತಾನೆ? ನಾನು ಫಿಲಿಷ್ಟಿಯರ ವಿರುದ್ಧವಾಗಿ ಜಯವನ್ನು ಹೊಂದಿದ್ರೆ ಏನು ಮಾಡಬೇಕು? ನಾನು ಯಾವ ನನ್ನ ಮನೆಯ ಬಾಗಿಲಿಂದ ಯಾವ ಪ್ರಾಣಿ ಹೊರಗಡೆ ಬರುತ್ತೋ ಆ ಪ್ರಾಣಿಯನ್ನು ನಾನು ಏನು ಮಾಡ್ತೇನೆ? ಯಜ್ಞವನ್ನು ಸಮರ್ಪಿಸ್ತೇನೆ. ಯಾರು ಹೊರಗಡೆ ಬರ್ತಾರೆ? ಮಗಳು ಒಳಗಡೆ ಬರ್ತಾರೆ. ಮಗಳು ಹೊರಗಡೆ ಬಂದಾಗ ಆಕೆಯನ್ನು ಯಜ್ಞವನ್ನು ಸಮರ್ಪಿಸುವ ಪರಿಸ್ಥಿತಿ ಎದುರಾಗುತ್ತೆ. ಆಮೇಲೆ ಸಮರ್ಪಿಸಲೇಬೇಕಾದಂಥ ಪರಿಸ್ಥಿತಿ. ಆದರೆ ನಿಜವಾಗಲೂ ಆಕೆಯನ್ನು ಕಟ್ಟಿಗೆಗಳನ್ನು ಇಟ್ಟು, ಕಲ್ಲನ್ನು ಇಟ್ಟು ಅದರ ಮೇಲೆ ಯಜ್ಞವನ್ನು ಸಮರ್ಪಿಸಿದ್ರೆ ಇಲ್ಲೋ ಅನ್ನೋದನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡಲ್ಲ. ಯಾಕಂದರೆ ಇದನ್ನೇ ಲೋಕದವ್ರು ಚರ್ಚೆ ಮಾಡ್ತಾರೆ. ಇಂಥ ದೇವರ ಇರುವ ಇಂಥ ಯಜ್ಞವನ್ನು ದೇವರ ಅಪೇಕ್ಷಿಸ್ತಾನ, ಮನುಷ್ಯನ ಯಜ್ಞವನ್ನು ಅಪೇಕ್ಷಿಸ್ತಾನ ಅಂತ ಅಂದ್ಕೊಂಡು ಲೋಕ ಚರ್ಚೆ ಮಾಡ್ತಾರೆ. ಆದರೆ ಅಲ್ಲಿ ಯಜ್ಞ ಅದು ನಡೆದಿಲ್ಲ ಎಂದರೆ ಅದಕ್ಕೆ ಪ್ರೂಫ್ಗಳು ಮುಂದಿನ ದಿವಸದಲ್ಲಿ ನಾವು ಅದನ್ನು ಧ್ಯಾನ ಮಾಡೋಣ. ಆದರೆ ಯೆಫ್ತಾನನೇ ಅಂತಾನೆ ಆ ಒಂದು ಮಾತಿಗೆ ತಕ್ಕ ಹಾಗೆ ನಡೆದುಕೊಂಡನು. ಇವತ್ತಿನ ದಿವಸ ನಮಗೆ ಯಾವ ರೀತಿಯಲ್ಲಿ ದೇವರು ಪ್ರಮಾಣ ಮಾಡಿದ್ದಾನೋ ಅದೇ ರೀತಿಯಲ್ಲಿ ನಾವು ಕೂಡ ಪ್ರಮಾಣ ಮಾಡುವಂತೆ ನಾವು ನಡೆದುಕೊಳ್ಳುವವರಾಗಿರಬೇಕು. ಆವಾಗಲೇ ನಾವು ನಮಗಸ್ತರಾದ ಸೇವಕರಾಗಿರುತ್ತೇವೆ. ನಮಗಸ್ತರಾದ ಸೇವಕರಂದರೆ ಪಾಸ್ಟರ್ಗಳು ಮಾತ್ರ ಅಲ್ಲ, ಹಿರಿಯ ವಿಶ್ವಾಸಗಳು ಮಾತ್ರ ಅಲ್ಲ, ಇಲ್ಲಿ ಕೀಬೋರ್ಡ್ ಡ್ರಮ್ಸ್ ಬಾರುವಂಥ ವ್ಯಕ್ತಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ನೀವು ನಂಬಿಗಸ್ತರಾಗಿ ದೇವರಿಗೋಸ್ಕರ ನಡೆಯಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಮ್ಮನ್ನು ನಡೆಸು, ಬಲಪಡಿಸಿನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ನಾವು ನಿನಗೆ ಕರ್ತನೆ ರಾಜ ಏನು ಪ್ರಮಾಣ ಕೊಟ್ಟಿದ್ದೆವು? ನಾನು ಮುಂಜಾನೆ ಪ್ರಾರ್ಥನೆಗೆ ಬರ್ತೇನೆ, ನಾನು ಆರಾಧನೆಯಲ್ಲಿ ಭಾಗಿಯಾಗುತ್ತೇನೆ, ನಾನು ಇಷ್ಟು ಗಂಟೆಗೆ ಬರ್ತೇನೆ, ಇಷ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ, ಸತ್ಯವೇದ ಇಷ್ಟು ಕರ್ತನೆ ರಾಜ ಚಾಪ್ಟರ್ಸನ್ನು ಓದುತ್ತೇನೆ. ಕರ್ತನೆ ರಾಜ ಇಂಥ ಎಲ್ಲ ಅನೇಕ ಪ್ರಮಾಣಗಳನ್ನು ಈ ಸಮಯದಲ್ಲಿ ಇವತ್ತಿನ ದಿವಸ ನೆನಪಿಸಿಕೊಡೋದಕ್ಕಾಗಿ ಸ್ತೋತ್ರ. ಅದನ್ನು ಮಾಡುವಂತೆ ನಮಗೆ ಸಹಾಯ ಮಾಡು. ಮಾಡಿದಂಥ ಪ್ರಮಾಣದ ರೀತಿಯಲ್ಲಿ ನಾವು ನಡೆದುಕೊಳ್ಳುವಾಗ ಸಹಾಯ ಮಾಡು. ವಿರೋಧವಾಗಿ ಕರ್ತನೆ ಪ್ರಮಾಣ ತಪ್ಪುವಂತೆ ನಮ್ಮನ್ನು ಪ್ರೇರೇಪಿಸುವಂಥ, ನಮ್ಮನ್ನು ಬಿಸಿಗೊಳಿಸುವಂಥ ಎಲ್ಲ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲಹೆ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೆನ್.